ಅಮ್ಮ ದ್ರೌಪದಿ ಸ್ವಾಮಿ ನಾರದರೆ ಮೈಕೆ ಕಡೆ ನಿನಗೆ ಮೈಕ್ ನಾರದರೆ ಹೇಳಿದ್ದಂತೂ ಮಾತ್ರ ನೀನು ಅವರಿಗೆ ಹೇಳಬಾರದು ತಾಯಿ ಸ್ವಾಮಿ. ಏಕೆಂದರೆ ಏಕೆ ಅವರಿಗೂ ನಮಗೂ ಕೇವಲ ವಿಶ್ವಾಸ ಇದೆ ತಾಯಿ. ಹೌದು ಸ್ವಾಮಿ. ಕಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ನಮ್ಮ ಬಾಳವಂತೂ ಯಾತಕ್ಕೆ ಬರ್ಲಿಕ್ಕಿಲ್ಲ. ಹೌದು ಸ್ವಾಮಿ. ಅವರ ಮನೆ ಮುಂದಕ್ಕೆ ಕಾಲಿಡಗೊಳ್ಳಕ್ಕೆ ಅಮ್ಮಯ್ಯ ಕೊಡು ನನಗೆ ಅಭಯ ಹೇಳಿಕೊಡುವನು ಉಪಾಯ. ಕೊಡೋಣ ಭಾಯ ಹೇಡೆಯ ಬೇಗ ಬರೋಡನ ಸಾಕ್ಷಿ ಯಾಗಿನ ಕನ್ಯರವ ಸ್ಥಳವ ಬೇಗ ಧಡನೆ ಪೇಳೋ ಮೋನೆ ಪಾಲೆ ನಾರಾಧಾರೆ 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 ವಂದಿಪೇನ. ಸ್ವಾಮಿ ಅಮ್ಮಯ್ಯ ಹಿಡಿ ಹಿಡಿ ಅಭಯವನ್ನು ಕೊಡುವೆನು. ಅಭಯ ಕೊಟ್ಟಿದ್ದೀಯಾ ಬಹಳ ಹುಷಾರ, ಯಾರ ಮುಂದೆ ಹೇಳಬಾರದು. ನೀವೇ ಹೇಳಿದ್ರಂದು ನಾನು ಯಾರ ಮುಂದೆ ಹೇಳುವುದಿಲ್ಲ. ನಾವು ಹೇಳಾಗಿದ್ರೆ ನಿನ್ನ ಮುಂದೆ ಯಾಕೆ ಹೇಳೋಣ ಸ್ವಾಮಿ. ಅಮ್ಮಯ್ಯ ಸಮಯವಿಲ್ಲ. ಹೌದು ಕಣ್ಣೆ ಇರುವ ಸ್ಥಳವನ್ನು ಬೇಗನೆ ಹೇಳಿರಿ ಸ್ವಾಮಿ. ಸಜ್ಜನ ಪ್ರೇಮಿ. ಹೇಳಲೆ ಗಂಡಿನ ಕಡೆಗೆ 10,000 ಹೆಣ್ಣಿನ ಕಡೆಗೆ 5,000 ಕೊಟ್ರೆ ಹೇಳ್ತೀನಿ. ಕಮಲವತಿಯಲ್ಲಿರುವಳು ಕಮಲದ ಪುತ್ರಿ, ಕಾಮನ ಸಲುವಾಗಿ ಕಾದಿರುವಳು ಹಾಗರತಿ. ಕಮಲವತಿಯಲ್ಲಿರುವಳು ಕಮಲದ ಪುತ್ರಿ, ಕಾಮನ ಸಲುವಾಗಿ ಕಾದಿರುವಳು ಹಾಗರತಿ. ಆರತಿ ರೂಪ ಬಲು ಅಪರೂಪ. ಹೌದೇ ಸ್ವಾಮಿ. ಆರತಿ ರೂಪ ಬಲ್ಲಿಯ ಪರೂಪ, ಅಲ್ಲಿಗೋಗಿ ಕನ್ನೆ ಕೊಟ್ಟು ಮಾಡಿಕೊಂಡು ಬರುವುದಿಲ್ಲ. ಅಲ್ಲಿಗೋಗಿ ಕನ್ನೆ ಕೊಟ್ಟು ಮಾಡಿಕೊಂಡು ಬರುವುದಿಲ್ಲ. ಬಿಡು ಬಿಡು ಭಯವು ದೇಹಕ್ಕೆ ದ್ರೌಪದಿ, ಬಿಡು ಬಿಡು ಭಯವು ದೇಹಕ್ಕೆ ದ್ರೌಪದಿ. ದ್ರೌಪದಿ ಅಮ್ಮ ದ್ರೌಪದಿ. ಸ್ವಾಮಿ ಏನಾದರೆ ಕಮಲವತಿ ಎಂಬ ನಗರದಲ್ಲಿ ಕಮಲರಾಜನ ಪುತ್ರಿಯಳಾದ ರತಿದೇವಿಯು ಹಾ ಬಲು ಸುಂದರವಾಗಿರುವಳು. ನಿಜವೇ ಸ್ವಾಮಿ. ನಿಜವು ತಾಯಿ. ಅಮ್ಮಯ್ಯ ಸ್ವಾಮಿ. ಆಕೆಯು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿರುವಳು. ಹೌದೇ. ನೀನು ಅಲ್ಲಿಗೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಾರಮ್ಮ ದೃಪದನಂದನಿ. ಹೋಗು ನೀನು ಬೇಗನೆ. ಸ್ವಾಮಿ. ಅಮ್ಮಯ್ಯ ನಾನೇನೋ ಕಮಲವತಿಗೆ ಹೋಗುವೆನು. ಹಾ ತಾವೆಲ್ಲಿಗೆ ಹೋಗಿವರು ಅಮ್ಮಯ್ಯ ಸ್ವಾಮಿ? ನೀನು ಕಮಲವತಿಗೆ ಹೋಗಿ ಕನ್ನೆಯನ್ನು ಗೊತ್ತು ಮಾಡಿಕೊಂಡು ಬಾ. ಹಾ ನೀನು ಬರುವುದರ ಒಳಗಾಗಿ ನೀನು ನಮಗೆ ಕೌಳಿಕ ಮಹಾರಾಜನ ಹತ್ರ ಸ್ವಲ್ಪ ಕೆಲಸವಿದೆ. ಹೌದೇ. ನಾವು ಇನ್ನು ಹೋಗಿ ಬರುತ್ತೇವೆ ತಾಯಿ. ಸೌಖ್ಯ ಪ್ರದಾಯಿ ಸ್ವಾಮಿ. ಅಮ್ಮಯ್ಯ ಹಾಗಾದ್ರೆ ನಾನು ಸಹ ಹೋಗಿ ಬರುವೆನು. ಅಪ್ಪಣೆಯನ್ನು ಕೊಡಿ. ಕಲ್ಯಾಣವಾಗಲಮ್ಮ, ಹೋಗಿ ಬಾ, ಸಂತೋಷವಾಗಲಿ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ನಾಟಕ ಮಂದಿರ ಜಗವೊಂದು ನಾಟಕ ಮಂದಿರ, ಜನರೇ ಸೂತ್ರದ ಒಂದಿಗಳ ತೀರ.
ಜನರೇ ಸೂತ್ರದ ಗೊಂಬಿಗಳಯ್ಯ ನೀನಾಡಿಸಿದಂತೆ ಹಾಡುವನಯ್ಯ ನೀನಾಡಿಸಿದಂತೆ ಹಾಡುವರಯ್ಯ ನೀಲಾಮಯನೇ ನೀನೆ ದೇವಾ ನೀಲಾಮಯನೇ ನೀನೆ ದೇವಾ ಶ್ರೀಧರ ಕೇಶವ ನಾರಾಯಣ 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 ಉಪ್ಪಳಗಡ್ಡೆ ಕರ್ಮಸಪ್ಪ ಅವರು ಈ ಪುಷ್ಪಮಾಲೆಯನ್ನು ನಾಥನ ಪಂಥ ಮಾಡಿದ ಯುವಕನಿಗೆ ಬೊಮ್ಮನ ಕೊಟ್ಟಿರ್ತಾರೆ. ಐಶ್ವರ್ಯ ಮತ್ತು ಬಾರೆ ಅಮ್ಮಯ್ಯ. ಆಹೇ ತಂಗಿ, ಅಣ್ಣಯ್ಯ ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು, ನೀನು ಒಬ್ಬ ರಾಜಪುತ್ರ ಆಗಿ ಕಾಣುತ್ತಿರುವೆ. ಈ ಮಧ್ಯರಾತ್ರಿ ಈ ಸಭೆಗೆ ಬಂದ ಕಾರಣವೇನು? ನಿನ್ನ ಸಂಗತಿ ಒಂದು ಬಿಡಿಸುವುದು ತಿಳಿಸು ತಾಯಿ, ಸೌಖ್ಯ ಪದಾಯಿ. ಅಣ್ಣಯ್ಯ ಅಮ್ಮಯ್ಯ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದ ನಡೆಸಿಕೊಡುವ ಮಾತೆ. ಅಣ್ಣಯ್ಯ ತಂಗಿ, ಹಾಗಾದ್ರೆ ಹೇಳುವೆನ ಕೇಳು. ಚೆನ್ನಾಗಿ ಅಮ್ಮಯ್ಯ. ಶೈಲ ಚಿಂದಿಯರ್ ಗಾಂಧಿಂಗಪ್ಪ ಅವರು ಈ ಪುಷ್ಪಮಾಲೆಯನ್ನು ನಾಡಿನ ಪಾತ್ರಕ್ಕೆ ಬೊಮ್ಮನ ಕೊಡ್ತಾರೆ. ತಾಪ ಅದೊಂದು ತಾಪ. ಇದೇ ಗ್ರಾಮದ ದುರ್ಗತಿಮ್ಮಣ್ಣ ಅವರು ಈ ಪುಷ್ಪಮಾಲೆಯನ್ನು ನಾಡಿನ ಪಾತ್ರಕ್ಕೆ ಬೊಮ್ಮನ ಕೊಡುತ್ತಾರೆ. ಅಣ್ಣಯ್ಯ ತಂಗಿ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಕೊಡವೇಪ ಶ್ರೇಷ್ಠನೆ ಕೇಳೈ ಅಣ್ಣಾಲೆ ಕೇಳೋ ಆ ಅಣ್ಣಯ್ಯ ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕರುಣಾಳು ಕಮಲೇಂದ್ರ ಕಮಲಾವತಿರ ಜೇಂದ್ರ ಅಣ್ಣಯ್ಯ ತಂಗಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕರುಣಾಳು ಕಮಲೇಂದ್ರ ಕಮಲಾವತಿರ ಜೇಂದ್ರ ಆ ಆ ವಚನ ಕೊಟ್ಟರೆ ನೇನು ಅಣ್ಣಯ್ಯ ತಂಗಿ, ಚೆನ್ನಾಗಿ ಕೇಳು. ವಿಸ್ತಾರವಾಗಿ ಹೇಳು. ವಚನ ಕೊಟ್ಟರೆ ನೇನು ಹೇಳುವೆ ನಿನಗೆ ನಾ ವಿಷಯ ಕೇಳೆನ್ನ ನೋಡೆಯ ಆ ಅಣ್ಣಯ್ಯ ಅಮ್ಮಯ್ಯ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯನ್ನು ಹಾಕಿ ವಚನವನ್ನು ಕೊಟ್ಟರೆ ನಡೆಸಿಕೊಡುವ ಕಾರ್ಯವಾದ ನಡೆಸಿಕೊಡುವ ತಂಗಿ. ನಿನಗೆ ವಿಷಯವನ್ನು ಹೇಳುವೆನ ಕಮಲರಾಯ, ಹೇಳುವೆನೋ ತಾತ್ಪರ್ಯ. ಅಮ್ಮ ಕಮಲಾಂಬಿಕೆ, ಏನು ಮಾತನಾಡಿದೆ? ಪೂರ್ವಕ್ಕೆ ಹುಟ್ಟುವ ಸೂರ್ಯನು ಒಂದು ಏಳೆ ಪಶ್ಚಿಮದಲ್ಲೇ ಹುಟ್ಟಿದರೆ ಹುಟ್ಟುವುದು ನೀರಿನಲ್ಲಿ ಹುಟ್ಟುವ ಕಮಲವ ಪರ್ವತ ಶಿಖರ ಹಾಕಿದಲ್ಲಿ ಜನಿಸಬಹುದು. ಮೇಲು ಪರಸ್ತವು ತಳವನ್ನು ಬಿಟ್ಟರೆ ಬಿಡುವುದು. ಇದು ಅಲ್ಲದ ಬಡಬಾದ್ರಿಯು ತಣ್ಣಗಾದರೆ ಆಗಬಹುದು. ಇದು ಅಲ್ಲದ ಸತ್ಪುರುಷರ ಕೊಟ್ಟ ವಚನ ಎಂದಿಗೆ ತಪ್ಪಲಾರ ತಂಗಿ. ನಿನ್ನ ಮನುಷ್ಯನ ದುಗುಡ ಇದು ನನಗೆ ತಿಳಿಸು. ಅಮ್ಮಯ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ, ಎಲ್ಲ ಸಂಗತಿ ಪೇಳ ಪುಲಲೋಚನೆ ಮುಂದೆ ಆಲೋಚನೆ. ಎಲ್ಲ ಹೆಸರು ಪಾಂಚಾಲೆ
ತಂಗಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ವಿಷಯವ ತಿಳಿಸುವೆನ ಕೇಳನ್ನ ಮಾತನ್ನ ಅಣ್ಣ ಕೀರ್ತಿಯ ಶುಭ ನುಡಿಯ ಅಣ್ಣಯ್ಯ. ತಂಗಿ ನಾನು ದಾರೆಂದರೆ ನೀನು ದಾರಮ್ಮಯ್ಯ. ಹಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದು ಕರೆಯುವರು. ಇಲ್ಲಿಗೆ ಬಂದ ಕಾರಣವೇನು ಅಣ್ಣಯ್ಯ, ತಂಗಿ? ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಆದರೆ ಅಂಥ ಅಣ್ಣನ ಮಗನಾದ ಮನ್ಮಥನಿಯ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ನಿನ್ನ ಮಗಳಾದ ರತಿ ದೇವಿಯನ್ನು ಮನ್ಮಥನ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಪಂಚ ಪಾಂಡವರ ಸತಿಯಾದ ದ್ರೌಪದಿ ಈ ನೊಡಸಭೆಯಲ್ಲಿ ಒಳ್ಳೆಯ ಸುದ್ದಿಯನ್ನು ಎತ್ತಿದೆ. ಉತ್ತಮ ಆಚೆಗೆ ನಿಲ್ಲು. ನಿನ್ನ ಚಿತ್ತ ಬೇರೆ ತತ್ತರ ಪಟ್ಟರ ಉತ್ತರ ಕೊಟ್ಟಿದ್ದಾರೆ. ಅಯ್ಯೋ ಕಾರ್ಯವು ಕೆಟ್ಟು ಹೋಗುತ್ತಿತ್ತು. ಅಯ್ಯೋ ಕಟ್ಟೆಗಿಂತ ಅತ್ಯುತ್ತವಾದ ಪುರುಷತ್ವದ ಜೀವನ ಮಾಡಂದು ಹೇಳಿದರ ದ್ರೌಪದಿ. ಇದಕ್ಕಾಗಿ ರಂಭ ರೂಢಿ ಮಾಡಿ ಎಲ್ಲ ವಚನವನ್ನು ಕೇಳಿದೆಯಾ? ಅದನ್ನ ಬದಲು ಕೂಡ ಬೀಗತನ ಮಾಡುವುದಕ್ಕೆ ಕೇಳುವುದಕ್ಕೆ ನಿನ್ನ ಬಾಯಿಯನ್ನು ಹೇಗೆ ಬಂತೆ ಉತ್ತಮ? ನಿನ್ನ ಸುದ್ದಿ ಏನಿದ್ರೆ ಬೇಡು ಅದನ್ನು ನಾನು ನಡೆಸಿಕೊಡನು. ಆ ಕುಲಗೇಡಿ ಕೃಷ್ಣನ ಕರ್ಣಕ್ಕೆ ಆಗದ್ರ ಪಾಂಚಾಲಿ ಕೇಳಿದ್ರಿ ಬಾಲಿ. ಅಣ್ಣಯ್ಯ ತಂಗಿ, ನಿನ್ನ ಭಯಂಕರವಾದ ಮಾತನ್ನ ಬಿಡು, ಎನ್ನ ಮಾತನ್ನ ಕೇಳಿ ಮಗಳನ್ನು ಕೊಡು. ಸರ್ವತ ಕೊಡುವ ತಂಗಿ. ಅಣ್ಣಯ್ಯ ಸುಭದ್ರ ದ್ರೌಪದಿ ನಿನ್ನ ಭಯಂಕರವಾದ ಬೇಡ ಎಂದ ಬೇಡವೇನೋ. ಮಗಳನ್ನು ಕೊಡೋ ಏನೋ. ಅಣ್ಣಯ್ಯ ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮಗಳನ್ನು ಕೊಡೋ ಏನುವೆ ಸೇರಬಾಗಿ ಬೇಡುವೆ ಅಣ್ಣ ಕೇಳನ್ನ ನೋಡೆಯ. ಅಣ್ಣಯ್ಯ ಏ ದ್ರೌಪದಿ ನಿನ್ನ ಭಯಂಕರವಾದ ಮಾತನ್ನು ಬಿಡು, ಎನ್ನ ಮಾತನ್ನಿಗೆ ಒಡಂಬಡು. ಅಣ್ಣಯ್ಯ ದ್ರೌಪದಿ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಕಡಿಮೆಯಾಗಿರುವುದು? ನನಗೇನು ಕಣ್ಣಾಗಿರುವುದು? ಆತನು ಜಗತ್ಕಾಲ ಮೂರ್ತಿಯು. ಆದರೆ ನನಗೇನು ನನಗೆ ತಕ್ಕಬೇಕು? ಅಣ್ಣನನ್ನು ಹುಲ್ಲಿಗಿಂತ ಕಡೆಯಾಗಿ ಮಾತನಾಡಬೇಡ. ಅವನ ಸುದ್ದಿ ನನ್ನ ಮುಂದೆ ತಡ. ದ್ರೌಪದಿ ಅಣ್ಣಯ್ಯ ಏ ದ್ರೌಪದಿ ಸುಮ್ಮನೆ ಸ್ಥಿರವಾಗಿ ಬೇಡಿಕೊಳ್ಳುವೆನು. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಬರುವುದು ನಿನಗೆ ಪುಣ್ಯ. ಅಮ್ಮ ದ್ರೌಪದಿ ಆ ಕೊಟ ಮೂರ್ಖನ ಸುದ್ದಿಯನ್ನ ಮುಂದೆ ಬಡಿವಾರ ಮಾಡಿ ನುಡಿದರೆ ನಾನೇನು ಅರಿಯದವನಲ್ಲ. ಅವನೇನು ಹೊಸ ಪರಿಹಾರ ಆಗಿಲ್ಲ. ಆಹೇ ಉಡರಾಜವದನಿ ಅಣ್ಣಯ್ಯ ಆ ಕುಲಗೇಡಿ ಬೆಣ್ಣೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಸೃಷ್ಟಿ ಬಾಲಕರು ತಟ್ಟನಾಶ ಮಾಡಿ ನೊಕ್ಕರು. ಈ ಸಭೆಯಲ್ಲಿ ಕೈ ಚಪ್ಪಳ ನಿಕ್ಕರು ಪಕ್ಕದ ನೊಕ್ಕರು. ಏ ದ್ರೌಪದಿ ಆ ಕುಂದಲ ಕೂಡ ಬೀಗತನ ಮಾಡಿ ನನ್ನ ಕುಲಕ್ಕೆ ಕುಂದ ಬರುವುದಲ್ಲದೆ ಕೀರ್ತಿ ಬರುವುದೇ. ಈ ಗೋಯನ್ನ ಸುಂದರಿಯಾದ ರತಿ ದೇವಿಯ ಒಬ್ಬ ಅಲಿಯನ್ನು ಕೊಟ್ಟುಕೊಂಡು ಪ್ರೀತಿ ನೋಡುವತ್ತು ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಾತ್ರ ಕೊಡುವುದಿಲ್ಲ. ಆ ಕುಲಗೇಡಿ ಆ ಕುಲಗೇಡಿ ಕೃಷ್ಣನ ನನ್ನ ಕಣ್ಣಕ್ಕಾಗದ್ರೆ ಪಾಂಚಾಲಿ ಕೇಳಿದ್ರಿ ಬಾರಿ. ಕಮಲ ಚಕ್ರವರ್ತಿ ಏ ದ್ರೌಪದಿ ಸುಮ್ಮನೆ ಭಯಂಕರವಾದ ಮಾತನ್ನಾಡಬೇಡ. ನೀನು ಸುಮ್ಮನೆ ಮಾತನಾಡಬೇಡ. ಕೊಡುವ ಮಗಳನ್ನು
ಏಕೆ ಇಷ್ಟೊಂದು ಕೋಪ? ಸಹಜವಾಗಿರುವುದಲ್ಲ, ಕೊಡಬೇಕು ಅಣ್ಣಯ್ಯ. ಸರ್ವತ ಕೊಡುವುದಿಲ್ಲ. ಏಕೆ ಕೊಡುವುದಿಲ್ಲ? ಆ ಗೊಲ್ಲನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ನನಗೆ ಅವನ ಸುದ್ದಿ ಬೇಕಾಗಿಲ್ಲಲ್ಲ. ಏಕೆ ಬೇಕಾಗಿಲ್ಲ? ಅವನ ಸುದ್ದಿ ನನಗೆ ಬೇಕು. ಏ ದ್ರೌಪದಿ, ಅಣ್ಣಯ್ಯ ಏ ದ್ರೌಪದಿ, ಮಾತು ಕೊಟ್ಟಿರುವೆ. ನಾನು ಮಗಳ ಕೊಡುವನನ್ನು ಮಾತು ಕೊಟ್ಟಿಲ್ಲಲ್ಲ. ಕೊಟ್ಟ ಮಾತು ತಪ್ಪಬೇಡ. ನಾನು ಮಾತು ಮಾತ್ರ ಕೊಟ್ಟಿಲ್ಲಲ್ಲ. ಕೆಟ್ಟ ಮಾತನ್ನ ಆಡಬೇಡ. ನಾನು ಆ ಕುಲಗೇಟ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದನ್ನು ಮಾತು ಕೊಡಲೇ. ದ್ರೌಪದಿ, ಅಣ್ಣಯ್ಯ ಏ ದ್ರೌಪದಿ, ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಕೊಟ್ಟ ಮಾತನ್ನು ತಪ್ಪೇ ಬಾಳಬಾರದು. ಕೊಟ್ಟ ಮಾತನ್ನು ತಪ್ಪೇ ಬಾಳಬಾರದು. ಕೆಟ್ಟ ಮಾತನು ಯಾರಿಗೆ, ಕೆಟ್ಟ ಮಾತನು ಯಾರಿಗೆ ಆಡಬಾರದು. ಕೊಟ್ಟ ಮಾತನು ತಪ್ಪೇ ಬಾಳಬಾರದು. ಕೊಟ್ಟ ಮಾತನು ತಪ್ಪೆ ಬಾಳಬಾರದು. ಕೊಟ್ಟ ಮಾತನು ತಪ್ಪೆ ಬಾಳಬಾರದು. ಅಣ್ಣಯ್ಯ, ಏ ದ್ರೌಪದಿ, ಮಾತು ಕೊಟ್ಟಿರುವೆ. ಸಹಜವಾಗಿ ಕೊಟ್ಟಿಲ್ಲಲ್ಲ. ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ಅವನ ಕೊಡುಗೆ ನನಗೆ ಎತ್ತಕ್ಕೆ ಬೇಕು. ಕಮಲ ಚಕ್ರವರ್ತಿ, ಏ ದ್ರೌಪದಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ಅಣ್ಣಯ್ಯ, ಏ ಆಗಲ್ಲ, ಮಾತನಾಡಬಾರದು. ನಮ್ಮ ಅಣ್ಣನು ಜಗತ್ಕಾಲ ಮೂರ್ತಿಯು. ಅವನು ಜಗತ್ಕಾಲ ಮೂರ್ತಿ ನನಗೆ ಎತ್ತಕ್ಕೆ ಬೇಕು. 14 ಲೋಕಗಳನ್ನು ಸಂರಕ್ಷಣೆ ಕರ್ತವನ್ನು ಮಾಡಿದಂಥ ಮಹಾ ವ್ಯಕ್ತಿಯ ಅಣ್ಣನು. ಆದರೆ ನೀನೇಕೆ ಮಗಳನ್ನು ಕೊಡುವುದಿಲ್ಲ? ಸಹಜವಾಗಿ ಕೊಡುವುದಿಲ್ಲ. ಮಗಳನ್ನು ಕೊಡು ಎಂದು ಸ್ಥಿರವಾಗಿ ಬೇಡಿಕೊಳ್ಳುವನು ಅಣ್ಣ ರಾಜಾದ್ರಿ ಗಣ್ಯ. ಹಾಗೆ ಪಂಚ ಪಾಂಡವರ ಸದಿಯಾದ ದ್ರೌಪದಿ ಎಂಥ ದುರ್ದು ವಚನ ಮಾತನಾಡಿದೆ. ಕೊಚ್ಚಿದಾದ ಮಕ್ಕಳನ್ನು ಈ ಜಗತ್ಕಾಲ ಮೂರ್ತಿಯನ್ನು ಹೇಳಿದೆಯಲ್ಲ, ಈ ನುಡಿ ನಾನು ಕೇಳಲಾರೆ. ಇದೇ ಮಾತು ಇನ್ನೊಮ್ಮೆ ನುಡಿದರೆ ನಿನ್ನ ಕುತ್ತಿಡ್ದು ಆಚೆಗೆ ನೂಕುವನು. ಏ ಪಾಂಚಾಲಿ, ಆ ಅದಮ್ಮನ ಸುದ್ದಿಯನ್ನು ಸುತ್ತಿ ಬತ್ತಿ ಮಾತನಾಡಕ್ಕೆ ಇಲ್ಲೇನು ಅರಿಯದವಲ್ಲ. ನೀನು ಹೇಳಿದ ಅಕ್ಷರಕ್ಕೆ ಅವನೇನು ಸುಗಳನಾಗಲಿಲ್ಲ. ಇದು ಹಾಗಿರಲಿ, ಅವನೇನು ಲೋಕರಕ್ಷಕರನ್ನೇ ಒಪ್ಪರಿಗೆಂದು ಮಾಡಾನೆ. 16,000 ಕೊಲ್ಲಿಟ್ಟು ಅನುಭವಿಸಾನೆ. ಗೊಲ್ಲ ಗೇರಿಗಳ ಪಕ್ಕ ಬೆಣ್ಣೆ ಮುಚ್ಚಿಗಳ ಕದ್ದು ತಂದಾನೆ. ಹಲವು ಮಾತುಗಳ ಆತಕ್ಕೆ ದ್ರೌಪದಿ, ಇಂಥ ಮೂಢ ನನ್ನ ಲೋಕರಕ್ಷಕನ ಅನುಭವ ಇನ್ನೊಮ್ಮಿಂತ ಮಾತನಾಡಬೇಡ. ಲೇ ದ್ರೌಪದಿ, ಕಮಲ ಚಕ್ರವರ್ತಿ, ಅವನಲ್ಲಿ ಕಾಲಾಂತರ ಕೆಟ್ಟ ಗುಣ ತುಂಬಿರುವುದು. ಅವನು ಯಾವ ದೊಡ್ಡ ಮಣ್ಣಿನ ಈ ಸಭೆಯಲ್ಲಿ ಹೇಳಿದಿ. ಎನ್ನ ಮಗಳಾದರದ ದೈವಪ್ಪು ಅಲಿಯನ್ನು ಕೊಟ್ಟುಕೊಂಡು ಪ್ರೀತಿ ನೋಡುವನತ್ತು ಆ ಕುಲಗೇಟ ಕೃಷ್ಣನ ಮಗನಿಗೆ ಮನ್ಮತ್ತನ್ನು ಮಾತ್ರ ಕೊಡುವುದಲ್ಲ. ಏ ದ್ರೌಪದಿ, ಅಣ್ಣಯ್ಯ, ಆ ಬಂಡನ ಸುದ್ದಿ ನನ್ನ ಮುಂದೆ ಎತ್ತಬಡೆ. ಬಂಡ ಮುಂಡೆ, ನಾನೇನು ಮಗಳ ಕೊಡುವನೆಂದು ನಿನಗೆ ವಚನ ಕೊಟ್ಟಿರುವನೇ ಹೇಗೆ? ಏ ದ್ರೌಪದಿ, ಕೊಟ್ಟು ಮಾಡಿ ಕೇಳುವುದಕ್ಕೆ ನಿಮ್ಮಪ್ಪನ ಗಂಟು ಕೊಟ್ಟಿರುವ. ಏ ದ್ರೌಪದಿ, ಇದು ಅಲ್ಲದ ಅಟಿಕೆಗಳನ್ನು ತರಿಸಿ ದೈವದರನ್ನ ಕರಾಚಿ ಸಾಕ್ಷಿ ಮಾಡಿದೀಯಾ? ಎಲ್ಲ ಸಾರದಿ ಶರಣಂದರ ಗುಡಿ ಮೇಲೆ ಮೈ ಮೇಲೆ ಬಿದ್ದಂತ ಇದು ನೋಡಿದ್ಯಾ? ನೀಚನೆ ಪ್ರತಿ ವಚನ ಉಚ್ಚರಿಸಬೇಡ ದ್ರೌಪದಿ. ಬಿಟ್ಟು ಬರೋಣ ಮನೆ ಜಾಗೃತಿ. ಎಲ್ಲ ಅದ ಮನೆ ಹೆಣ್ಣು ಮಗಳು ಅನ್ನಲಾರದೆ
ಎನ್ನನ್ನು ಕತ್ತಿ ಹಿಡಿದು ನೋಕುವೆಯ ಸಹಜವಾಗಿದ್ದಪ್ಪವನು ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಿನ್ನ ನಾನು ಮಗಳ ಕೊಡುವುದನ್ನು ಕರೆಸಿಲ್ಲಲ್ಲ, ನಿನ್ನ ಗಂಟೆಯನ್ನು ನಾನು ಕದಿಯಲಿಲ್ಲ, ನಾನು ನಿನ್ನ ಮಗಳ ಮಾತ್ರ ಕೊಡೋದು. ದ್ರೌಪದಿ ಎಲ್ಲ ಭ್ರಷ್ಟ, ಬಂದ ಮುಂಡೆ, ಪಾಂಚಾಲಿ ಸುಮ್ಮನೆ ಮಗಳನ್ನು ಕೊಡು. ಸಹಜವಾಗಿ ಕೊಡುವುದಿಲ್ಲ, ಕನ್ಯೆಯನ್ನು ಕಟ್ಟಿಕೋ. ಸಹಜವಾಗಿ ಕೊಡುವುದಿಲ್ಲ. ಕನ್ಯೆ ಕೇಳಿದರೆ ತಪ್ಪೇನು, ಕದಿಯಲಿಲ್ಲ ನಿನ್ನ ಗಂಡು ನಾನ. ಕನ್ಯೆ ಕೇಳಿದರೆ ತಪ್ಪೇನು, ಕದಿಯಲಿಲ್ಲ ನಿನ್ನ ಗಂಡು ನಾನು. ಕತ್ತ ಹೆಣೆದನು ಕೋರವನು, ಕತ್ತ ಹೆಣೆದನು ಕೋರವನು, ಕರೆಸು ಅವನನು. ಕೊಟ್ಟ ಮಾತನ ತಪ್ಪಿ ಬಾಳಬಾರದು. ಎಲ್ಲ ಅಧಮರೇ, ಎಲ್ಲ ಕವಲ ಚಕ್ರವರ್ತಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನನಗೆ ಇಚ್ಛೆ ಮಾತ್ರ ಕೊಡೋದು, ಆ ಕೊಲ್ಲನಿ ಮಗನ ಮಾತ್ರ ಮಗಳನ್ನು ಕೊಡೋದಲ್ಲ. ಎಲ್ಲ ಅಜ್ಞಾನಿ, ಬಂದ ಮುಂಡೆ, ಅಜ್ಞಾನ ತಪ್ಪಿ ಹಮ್ಮಿನಿಂದ ಮಾತನಾಡಬೇಡ. ನೀನು ಅಜ್ಞಾನ ತಪ್ಪು ಮಾತಾಡಬೇಡ. ದ್ರೌಪದಿ ಸುಮ್ಮನೆ ಮಗಳನ್ನು ಕೊಡು ಎಂದು ಕರಮುಗಿದು ಬೇಡಿಕೊಳ್ಳುವ ಕಂಡಿ ಅಣ್ಣ ರಾಜಾದ್ರಿ ಗಣ್ಯ. ಏನೇ ಪಾಂಚಾಲಿ, ನೀನಂಥ ವೈಮಾಲಿ, ಅಜ್ಞಾನಿ, ಇದುವರೆಗೆ ಮಗಳ ಸಮಾನದ ಹಂತ ಕಳ್ಳು ಪಟ್ಟ ಸುಮ್ಮನಿದ್ದಾರೆ. ನನ್ನ ಅಜ್ಞಾನದಿಂದ ಮಗಳಿದ್ಯಾ? ಬಂಡ ಮುಂಡೆ, ಇಷ್ಟು ನಡೆಸಲಿಕ್ಕೆ ನೀ ನೆಟ್ಟಿದವಳು, ನಿನ್ನ ಏಕತೆ ವೆಚ್ಚು. ಎಲ್ಲ ಸಾರಥಿ, ಈ ಬಂಡ ಮುಂಡೆ ನನ್ನ ಅಜ್ಞಾನದಿಂದ ಮಗಳು, ಈ ನುಡಿ ನಾನು ಕೇಳಲಾರೆ. ಇವಳ ಜಾಗೃತಿಯಿಂದ ಕೂತಿಡ್ದು ಹಾಚಿ ತಪ್ಪು ಸಾರಥಿ, ಇವಳ ಬೆಂಬಲ ದಾರಗಳು ಸಾರಥಿ. ಎಲ್ಲ ಅರಮನೆ, ಅದಮಳೆ, ಎಲ್ಲ ಭ್ರಷ್ಟರೇ, ದುರ್ಮಾರ್ಗಳೆ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಏನೆಂದು ಹೊಗಳಿದೆ? ಗೊಲ್ಲನಂದು ಬಗಳವನು. ಏನೆಂದೆ? ಗೊಲ್ಲನಂದು ಬಗಳವನು. ಏನೆಂದೆ? ಕುಲ ಗೊಲ್ಲ ಚೋರ ಚಾರ ಚೋರ ಮಗಳವನು. ಗೊಲ್ಲಗ್ಯಾರ ಸರಲ್ಲ. ಬಂದ ಮುಂದೆ, ನಮ್ಮ ಅಣ್ಣನನ್ನು ಏನೆಂದು ಮಗಳಿದೆ? ಚಾರ ಚೋರ ಕುಲ ಗೊಲ್ಲನಂದು ಬಗಳವನು. ಕೊಲ್ಲ ಗೊಲ್ಲ ಎಲ್ಲ ಎಲ್ಲ ಗೊಲ್ಲಗ್ಯಾರ ಸರಲ್ಲ ಇಲ್ಲ. ನಮ್ಮಣ್ಣನ ಕೀರ್ತಿಯ ಸುದ್ದಿ, ನಮ್ಮಣ್ಣನ ಕೀರ್ತಿಯ ಸುದ್ದಿ ಜಗತ್ ಪ್ರಸಿದ್ಧಿ. ಕೊಟ್ಟ ಮಾತನ ತಪ್ಪಿ ಬಾಳಬಾರದ, ಕೊಟ್ಟ ಮಾತನ ತಪ್ಪಿ ಬಾಳಬಾರದ. ಎಲ್ಲ ಅಧಮನೆ, ಬಂದ ಮುಂಡೆ, ನಮ್ಮ ಅಣ್ಣನನ್ನು ಕೊಲ್ಲ ಕೊಲ್ಲ ಎಂದು ನೀನು ಬಗಳಬೇಡ. ಸಹಜವಾಗಿ ಬರುವನು. ಕಮಲ ಚಕ್ರವರ್ತಿ, ಪಾಂಚಾಲಿ, ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು, ಎನ್ನ ಮಾತನ್ನ ಕೇಳು. ನೀನು ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟರೆ ಧರೆಯೊಳು ಮೆರೆಯುವ ಆ ಅಮರೇಶ್ವರನ ಮೆಚ್ಚೋನು. ಇಲ್ಲವಾದರೆ ಅಮರೇಶ್ವರನ ಮೆಚ್ಚಲಾರನ ಕಣ್ಣಿಯನ್ನ ಭ್ರಷ್ಟ. ಏನೇ ದ್ರೌಪದಿ, ಮಗಳನ್ನ ಕೊಡದ ಶ್ರೀ ಅಮರೇಶ್ವರ ಮೆಚ್ಚಬಲ್ಲದೊಂದು ನಿಚ್ಚವಾಗಿ ನುಡಿದೆಯಲ್ಲ. ಹುಚ್ಚ ಮನಿದರೆ, ನಾನೇನು ಶಿವನ ಕೂಡ ಬೀಗ ತನ್ನ ಮಾಡುವುದಕ್ಕೆ ಹೋಗಿಲ್ಲ, ನೀನು ಆತನ ಸಾಕ್ಷಿನ ಹೇಳಕ ಬಂದಿಯಲ್ಲ. ದ್ರೌಪದಿ, ಕಮಲ ಚಕ್ರವರ್ತಿ, ಆತ ನಿಮ್ಮಂತ ಪಕ್ಷ ನರಪಕ್ಷ ಮಾಡಿ ನಾ ಹೇಳುವನಲ್ಲ. ದ್ರೌಪದಿ, ಆ ಪರಮೇಶ್ವರನ ಇವತ್ತಿನ ದಿವಸದಲ್ಲಿ ಎನ್ನನ್ನು ಬಂಧದಲ್ಲಿ ತನ್ನ ಊರಿಗಣ್ಣಲೇ ಸುಟ್ಟರೆ ಸುಡಲಿ. ಆ ಕುಲಗೇಟಿ ಕಿಟ್ಟನ ಮಗಳನ್ನು ಕೊಡುವುದಿದ್ದರೆ ಒಟ್ಟು ಕಿತ್ತು ಬಿದ್ದರೆ ನನಗೇನಾಗಬಲ್ಲದು. ಪಾಂಚಾಲಿ, ಇನ್ನ ಮೇಲೆ ತುತ್ವಚನ ಉಚ್ಚರಿಸಿದ ಬಳಿರ ಇನ್ನಮ್ಮ ಸುದ್ದಿ ಎತ್ತಿನ ಕುಚ್ಚಿಡ ಆಚೆಗೆ ಹೋಗೋನು. ಪಾಂಚಾಲಿ, ಕಮಲ ಚಕ್ರವರ್ತಿ, ಈ ನಡು ಸಭೆಯಲ್ಲಿ ಹತ್ತ ಕುಳಿತು ನಿನ್ನ ಹತ್ತರ ದಾರಿ ಕೇಳಬೇಕು. ದ್ರೌಪದಿ, ಎಲ್ಲ ಭ್ರಷ್ಟ, ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಕ ಬುದ್ಧಿ ನನಗೆ ದಾರಿ ಬೆಳೆದರು. ದ್ರೌಪದಿ, ಇಂಥ ಕುಟುಂಬಗಳನ್ನು ಹಂಬಲ್ಯನು ಬೇಗನೆ ಆ ಕುಲಗೇಡಿ ಕಿಟ್ಟನ ಮಗನೇ ಮಗ ಕೂಡ ಉಂಟನೆ ನೀತಾರೆ, ಬಾಡಿ ಬಿಟ್ಟವನು ನೀತಾರೆ.
ಎಲ್ಲ ಮೂರ್ಖ, ಇದೇ ಮೂರ್ಖಳೆ, ಎಲ್ಲ ಅಧಮ, ಏ ಬಂಡ ಮುಂಡೆ, ಹೇಳ ಮೇಲೆ ಕೇಳು. ಚೆನ್ನಾಗಿ ಹೇಳು. ಮಹಾಮೂರ್ಖನೇ ನೇನೋ ನಿನ್ನ ಭೇಟಿ ಏನೇನೋ. ಮಹಾಮೂರ್ಖನೇ ನೇನೋ ನಿನ್ನ ಭೇಟಿ ಏನೇನೋ. ಲೋಕರಕ್ಷಕ ಕೃಷ್ಣ ಕಳೆಯುವ ಕುಟಿಲರ ಪ್ರಾಣ. ಲೋಕರಕ್ಷಕ ಕೃಷ್ಣ ಕಳೆಯುವ ಕುಟಿಲರ ಪ್ರಾಣ. ಭಕ್ತ ಬಂದ ಬಾಮಾರಮಣ, ಭಕ್ತ ಬಂದ ಬಾಮಾರಮಣ. ಸರಿಯಲ್ಲವೋ ನಿನ್ನಯ ದುರ್ಗುಣ ಮೂರ್ಖ ಕೇಳ ನೋಡಿಯಾನ. ಮಹಾಮೂರ್ಖನೇನೇನೋ ನಿನ್ನ ಪ್ರೀತಿ ಏನೇನೋ. ಎಲ್ಲ ಮಹಾಮೂರ್ಖರೇ, ಇದೇ ರಮಾಪಿಸಗಳೇ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದಾಗ ಬಗಳುತ್ತಿರುವಿಲ್ಲ, ನಿನ್ನ ಬಾಯಿಲಿ ಒಳ ಬೀಳಲಿ, ನಿನ್ನ ಅಣ್ಣನ ಬಾಯಿ ಒಳಬಿಡಲಿ, ನಿನ್ನ ಕೈಗೆ ರಣ ಹುಟ್ಟಲಿ, ನಿನ್ನ ಅಣ್ಣನ ಗಂಡರ ಕೈಯ ರಡ ಹುಟ್ಟಲಿ. ಎಲ್ಲ ಭ್ರಷ್ಟರೇ, ಏ ಪಾಂಚಾಲಿ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಬಗಳಬೇಡ. ಸಹಜವಾಗಿ ಬರುವುದು. ಈ ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಥೂ ಎಂದು ಹೊಗಳಲಿ. ನನ್ನ ಯಾವ್ದು ನಿನ್ನ ತೂ ಒಂದು ದ್ರೌಪದಿ ಕಣ್ಣಿಯನ್ನ ಭ್ರಷ್ಟ, ಥೂ ಪರಮ ಪಾಪಿಷ್ಟ. ಇಲ್ಲ ಇನ್ನೊಂದು ಮಾತಲ್ಲ ಇಲ್ಲ ಏನೇ ಆದ ಮನೆ ಗಳಿಗೆಮ್ಮ ದುಷ್ಟ ನುಡಿದಿಯಲ್ಲ ಲೇ ದ್ರೌಪದಿ. ಏನೇ ಮಾನವಿನದ ಎಣ್ಣೆ ಹಿಂದಕ್ಕೆ ದುಶ್ವಾಸ ನಮ್ಮ ಕೊಟ್ಟ ಪರಾಕ್ರಮ ಸಭೆಯಲ್ಲಿ ನಿನ್ನ ಸೀರೆಯನ್ನು ಮಾನ ಮರಿಯನ್ನು ಕಳೆದು ಸ್ವಲ್ಪ ಒಂದು ನಾಚಿಕೆ ಹುಟ್ಟಲ್ಲವೇ. ಲೇ ದ್ರೌಪದಿ, ಇದು ಹಳ್ಳ ವಿರಾಟಗಳ ಕೀರ್ತಕನ ಮುಂದಾಲಿ ಹಿಡಿದೇವಲ್ಲ, ನಿನಗೆ ಸ್ವಲ್ಪವಾದ ನಾಚಿಕೆ ಹುಟ್ಟಲ್ಲವೇ. ಲೇ ಪಾಂಚಾಲಿ, ಎಲ್ಲ ಅದಮನೆ ಇನ್ನೊಮ್ಮೆ ರಚಿತುದ್ದಿ ಎತ್ತ ನಿನ್ನ ಬಾಯಿ ಬಡಿದು ನಿನ್ನ ಕುತ್ತಿಗೆ ಹಿಡಿದು ಆಚೆ ನೂಕನ ಪಾಂಚಾಲಿ, ನಿನ್ನ ಕರ ಬಿಡಿದು ಯಾವುದಕ್ಕೆ ಹೋಗಲಿ. ಎಲ್ಲ ಅದಮನೆ ಏ ಅದಮಳೆ, ನಿನ್ನ ಮಗಳನ್ನು ಕೊಡುವುದಿಲ್ಲ ಎಂದು ಮಗಳಿದೆಯಾ? ಸಹಜವಾಗಿ ಕೊಡುವುದಿಲ್ಲ. ನೀನು ಕೊಟ್ಟರು ನಾ ಮಾಡಿಕೊಳ್ಳುವುದಿಲ್ಲ. ನಾನು ನೀನು ಕೊಡುವನೆಂದು ಬಂದಿಲ್ಲವ. ಬಣ್ಣನಾದ ದುಶ್ಯಾಸನನು ಎನ್ನ ಪರಿಪರಿಯಿಂದ ಕಾರಣದಿಂದ ಹೇಳಿದೆಯಾ? ಹೌದು, ಸಹಜವಾಗಿ ಹೇಳುವುದು. ಎಲ್ಲ ಅದಮನೆ ಅದಮಳೆ, ಎಲ್ಲ ಭ್ರಷ್ಟರೇ, ಎಲೆ ಬರ್ತಳೆ, ಎಲ್ಲ ಮೂರ್ಖರೇ. ಏ ಮುಕ್ಕಳೆ, ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿಗೆ ಜಗ ಸತ್ತ. ಮಗಳ ಕೊಡದಿರೋ ನಿನ್ನ ಚಿತ್ತ, ಮಗಳ ಕೊಡ ನಿನ್ನ ಚಿತ್ತ. ಎಲ್ಲ ಅದಮನೆ ಮಗಳನ್ನು ಕೊಡುವುದಿಲ್ಲವೆಂದು ಮಗಳಿದೆಯಲ್ಲ, ಸಹಜವಾಗಿ ಮಾತನಾಡುವನು. ಊರ ದೇವತೆ ಮುದ್ರೆ ಹೊತ್ತ ಮೂರ್ಖ ದೂರ ಹೋಗತ್ತ. ಮಹಾಮೂರ್ಖನೇನೇನೋ ನಿನ್ನ ಪ್ರೀತಿ ಏನೇನೋ. ಎಲ್ಲ ಮೂರ್ಖರೇ, ಏನೇ ಅದಮಳೆ, ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಾ? ಸಹಜವಾಗಿ ಕೊಡುವುದಿಲ್ಲ ಹೇಳುವನು. ಎಲ್ಲ ಭ್ರಷ್ಟ, ಏ ಬಚ್ಚ ಮುಂಡೆ, ಏನು ಕೊಟ್ಟರು ನಾ ಮಾಡಿಕೊಳ್ಳುವುದಿಲ್ಲ. ನೀನು ಕೊಡುವುದಂತ ಬಂದಿಲ್ಲಲ್ಲ. ಎಲ್ಲ ಅದಮನೆ ಏ ಅದಮಳೆ, ನಿನ್ನ ಮಗಳು ಮದುವೆಯಾಗಿ ಹೋದರೆ ರಂಡಿ ಆಗಲಿ ಮನೆ ಸೇರಿಕೊಳ್ಳಲಿ. ಜೈ ಬಚ್ಚ ಮುಂಡೆಯನ್ನು ಮಾತನಾಡಿ. ನೀನು ಮಗಳೆಲ್ಲ ಕೊಡದಿಲ್ಲವೆಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳುವನು. ಎಲ್ಲ ಅದಮನೆ ಏ ಅದಮಳೆ, ಕೊಡದಿದ್ದರೆ ಊರ ದೇವತೆಗೆ ಮುದ್ರೆ. ನನ್ನ ಅಣ್ಣನಾದ ದುಃಖದ 5 ಮಂದಿ ಗಂಡರನ್ನು ಬಿಟ್ಟು ಈ ಊರ ದೇವತೆ ಬಿಟ್ಟರೆ ಏ ಅದಮಳೆ, ನಿನ್ನ ಮಗಳನ್ನು ಊರ ದೇವತೆಗೆ ಮುದ್ರೆ ಒತ್ತಿಸಿಗೋ ಮೂರ್ಖ ಮಾಡಬೇಡಿ. ಮಾತಾಡಿ ಬಳಿ ಬಳಿ ಈ ಬಂಡ ಮುಂಡೆ ಹಾಕುಲ ಗಾಡಿ ಕಿಟ್ಟಲ್ಲ ಬೆಂಬಲದಿಂದ ಈ ನನ್ನ ಜ್ಞಾನಿಯನ್ನು ಬಗಳಿದಳು. ತನ್ನ ಮನಸ್ಸಿಗೆ ಬಂದು ಮಾತನಾಡಿದಳು. ಈ ನುಡಿ ನಾನು ಕೇಳಲಾರೆ. ಇವಳ ಜಾಗ್ರತೆ ನಮ್ಮ ಪಟ್ಟಣ ಬಿಟ್ಟು ತಪ್ಪ ಸಾರದಿ ಅದೇ ಜಾಗ್ರತೆ.
ಮಾನವನೆಂದಿಗೂ ಇವನಲ್ಲ ಆ ದೇವರು ದೇವನೇ ಇವಲ್ಲ ಆ ದೇವರು ದೇವನೇ ಇವಲ್ಲ ಕೃಷ್ಣ ಹರೇ ಕೃಷ್ಣ ಹರೇ ಜೈ 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 ಕೃಷ್ಣ ಹರೇ ಜಗದೊಳಗೆ ಬಹುಭಾರವ ಇಳಿಸಿದ ಸೋಲು ಮಾಡಲೇ ಕೃಷ್ಣ ಹರೇ ಕೃಷ್ಣ ಹರೇ ಜೈ 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 ಕೃಷ್ಣ ಹರೇ ನಾರಾಯಣ ನಾರಾಯಣ ಯಾರು ದ್ರೌಪದಿ ಅಮ್ಮನವರು ಇಷ್ಟ ಆತುರದಿಂದ ಹೋಗುತ್ತಿದ್ದರೆ ಹೇಗಮ್ಮ ನಿನ್ನ ನಾವು ತಡೆಯಬಹುದು. ಅದಿರಲಿ ಅಮ್ಮ ದ್ರೌಪದಿ ಅಮ್ಮನವರಿಗೆ ಕನ್ಯೆ ಚೆನ್ನಾಗಿ ದೊರೆತಂತೆ ಕಾಣುತ್ತದೆ. ನೀನ್ ಅದೆಯಲ್ಲ ಪೊಳ್ಳೆತ ಛೀ ಚಾಡಿಕೋರನಾದ ನಾರದ, ಏಕತಾಗಿ ಆಗನ್ನುವೆ. ನಿನ್ನ ಮಾತು ಕೇಳಿ ಕಮಲಾವತಿಗೆ ಹೋಗಿ ಹಾ ಮರ್ಯಾದೆಯನ್ನು ಕಳೆದುಕೊಂಡು ಬಂದೆನು. ಹೌದಲ್ಲ, ಆಚೆಗೆ ಹೋಗೈ ಕೊಂಡಿ ಮಿಂಚಳನೆ. ಏಕೆ ದ್ರೌಪದಿ ಹಾಗೆ ಮಾತನಾಡುತ್ತಿರುವೆ? ಆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನೇನು? ಹೌದು. ಈಗಲೇ ಹೋಗಿ ಆ ಕಮಲರಾಜನಿಗೆ ಮಂಕು ಬೂದಿಯನ್ನು ಬಿಡಿಸುವನು, ಈಗಲೇ ಹೋಗುವನು. ನಾರಾಯಣ ಗೋವಿಂದ ಗರುಡಧ್ವಜ, ಬೇಗನೆ ಹೋಗಿ ಮೊದಲು ಈ ಕಾರ್ಯವನ್ನು ಮಾಡು ಸ್ವಾಮಿ. ಕಮಲರಾಜನ ಸಭೆಗೆ ಹೋಗೋರು ನಡಿಯಪ್ಪ ಸಾರಥಿ. ತಮ್ಮ ಇಟ್ಟಂತಾಗಲಪ್ಪ ಭೂಪತಿ. ಇಂಥ ಬಳ್ಳ ತೆಲ್ಲಿಲ್ಲ ನೋಡು, ಒಬ್ರಿಗೊಬ್ರಿಗೆ ಏನ್ ಹೇಳಕ್ಕಲ್ಲ. ನಮೋ ನಮೋ ನಾರದ ಮುನಿಗಳೇ. ರಾಜೇಂದ್ರ ನಿನಗೆ ಶುಭವಾಗಲಿ. ಸ್ವಾಮಿ ನಾರದರೆ ಈ ಪೀಠವನ್ನು ಅಲಂಕರಿಸರಿ. ರಾಜೇಂದ್ರ ನಿನ್ನ ಹೆಸರಂತಾಗಲಿ. ಮಹಾರಾಜ ಸ್ವಾಮಿ ನಾರದರೆ ನಿನ್ನ ಮನೆಯಲ್ಲಿ ಸರ್ವರು ಕ್ಷೇಮದಿಂದಿರುವರೆ? ಹಾಗೋ ಯತಿ ಕುಲಕ ತಿಲಕ ನಾರದರೆ ನಿಮ್ಮ ಅಂತಃಕರಣ ಯಾವುದಕ್ಕೂ ಕೊರತೆ ಇಲ್ಲದೆ ಸುಖ ಸಂಪತ್ತಾಗಿರುವರು. ಸಂತೋಷ ಸಂತೋಷ. ಸ್ವಾಮಿ ಮುನಿಪುಂಗವ, ರಾಜೇಂದ್ರ ನೀವು ಯಾವ ದೇಶದಿಂದ ಬರಣವಾಗಿತ್ತು, ಯಾವ ದೇಶಕ್ಕೆ ಸಂಚಾರ ಮಾಡಬೇಕು ಹೋಗಿದ್ರಿ, ಆ ಲೋಕದಲ್ಲಿ ಏನನ್ನು ಹೊಸ ವರ್ತಮಾನ ಜರುಗಿರಲು ಅವುಗಳ ಸಂಘವಾಗಿ ತಿಳಿಸಿಕೊಂಡು ಬೇಡಿಕೊಳ್ಳುವನು. ಸ್ವಾಮಿ ನಾರದರೆ ರಾಜೇಂದ್ರ ನಿಮ್ಮ ಮೊಮ್ಮಗಳಾದರತಿ ದೇವಿ ಲಗ್ನ ಮಾಡಬೇಕೆಂದು ದೇಶ ಚಿತ್ರಪಟವನ್ನು ತರಿಸಿಕೊಟ್ಟಿರುವನು. ಸ್ವಾಮಿ ನಾರದರೆ ರಾಜೇಂದ್ರ ಆ ಲೋಕದಲ್ಲಿ ಏನನ್ನು ಹೊಸ ವರ್ತಮಾನ ಜರುಗಿದ ಅವುಗಳ ಸಂಘವಾಗಿ ತಿಳಿದುಕೊಂಡು ಬೇಡಿಕೊಳ್ಳ ಬ್ರಹ್ಮನಂದನ ಮಾಡುವನು ನಿನ್ನ ಪಾದಪತ್ರಗಳ ವಂದನ. ರಾಜೇಂದ್ರ ಸ್ವಾಮಿ ನಾರದರೆ ಹಾಗಾದ್ರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು.
ರಾಜೇಂದ್ರ ಮುನಿಯೇಂದ್ರ ನೀನು ಕಳಿಸಿದ ಚಾರರು ದೇಶ ದೇಶಗಳನ್ನು ತಿರುಗಿ ರಾಜಪುತ್ರರ ಚಿತ್ರಪಟಗಳು ಬರೆಸುತ್ತಲೇ ಇದ್ದರು. ಹೌದೇನು ಸ್ವಾಮಿ? ರಾಜೇಂದ್ರ ಮುನಿಯೇಂದ್ರ ಅದನ್ನ ನಾನು ಕಣ್ಣಾರ ಕಂಡು ಕಿವಿಯಾರ ಕೇಳಿ ನಿನ್ನಲ್ಲಿಗೆ ಬಂದೆನು. ಹೌದೇನು ಸ್ವಾಮಿನಾದರೆ? ರಾಜೇಂದ್ರ ಮುನಿಯೇಂದ್ರ ಕೇವಲ ನಮ್ಮ ಮನೆಯವರನ್ನೇ ಹೇಳಲಿಕ್ಕೆ ಬಂದೆ. ಹೌದು ಸ್ವಾಮಿ. ಇಲ್ಲದಿದ್ದರೆ ನಾನು ಯಾತಕ್ಕೆ ಬರಲಿ? ಇಲ್ಲ ಬಂದ ಯಾರ ಸ್ವಾಮಿ? ರಾಜೇಂದ್ರ ಮುನಿಯೇಂದ್ರ ಆ ರಾಜಪುತ್ರರಲ್ಲಿ ಒಬ್ಬರಾದರೂ ರೂಪಸ್ತ್ರ ಬೇಡವೆ? ಹೌದೇನು ಸ್ವಾಮಿನಾದರೆ? ಮಹಾರಾಜ ಮುನಿಯೇಂದ್ರ ನಿನ್ನ ಮಗಳ ಪಾದ ಧೂಳಿಗೆ ಸಹ ಸರಿ ಹೋಗಲ್ಲ. ಬಲೆ ಬಲೆ ನಾರದರೆ. ರಾಜೇಂದ್ರ ಮುನಿಯೇಂದ್ರ ಅಯ್ಯೋ ನಿನಗೇನು ಸಾವಿರಾರು ಮಂದಿ ಮಕ್ಕಳು, ನನಗೆ ಇರೋದು ಒಬ್ಬ ಮಗಳ ಸ್ವಾಮಿ. ರಾಜೇಂದ್ರ ಮುನಿಯೇಂದ್ರ ಆ ಇರೋ ಒಬ್ಬ ಮಗಳ ಒಳ್ಳೆ ಲಕ್ಷಣವಾದ ರೂಪಸ್ಥ ನೋಡಿ ರಾಜಪುತ್ರರಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದು ಯಾಕೆ? ಹೌದು ಸ್ವಾಮಿನಾದರೆ? ರಾಜೇಂದ್ರ ಮುನಿಯೇಂದ್ರ ನೀನೆಂಥ ದಡ್ಡನು! ಛೇ 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 ಇದು ಮಾತ್ರ ಎನ್ನಗೆ ಸರಿಬಾರದು ದೊರೆಯೇ, ನಿನಗಾರು ಸರಿಯೇ? ಆಹೋ ತಾತ ಭಕ್ತದನ ಪ್ರೀತ. ರಾಜೇಂದ್ರ ಬಾಟವನ್ನಿಗೆ ಭಾಗ್ಯ ದೊರೆದಂತೆ ಹುಟ್ಟು ಕೂಡನೆ ಕೊಂಡು ಬಂದಂತೆ ಸಂತೋಷ ಸಂತೋಷ ಸಂತೋಷ. ನಿಮ್ಮ ಮಾತಿನ ಅಭಿಪ್ರಾಯ ನನಗೆ ಹಿಡಿಸಿತು. ಹಾ ನೀವು ತ್ರಿಲೋಕ ಸಂಚಾರ ಮಾಡಿ ಬಂದಿರಿ, ಎಲ್ಲ ಸಮಾಚಾರ ನಿಮಗೆ ಗೊತ್ತಿರುವುದು. ಹೌದು ರಾಜೇಂದ್ರ. ಮುನಿಯೇಂದ್ರ ರಾಜೇಂದ್ರ ನಿಮ್ಮ ಮೊಮ್ಮಗಳಾಗಿದ್ದೇವೆ, ಲಗ್ನ ಮಾಡಬಾರ ನಿಮ್ಮದು. ಒಡೆದು ಹೇಗಿರಬೇಕಂದರೆ ಅದು ಆಗಿರಬೇಕು ರಾಜ. ವಿದ್ಯಾ ಬುದ್ಧಿ ವಿಷಾದಾರನಾಗಿರಬೇಕು, ಉನ್ನತ ರೂಪನಾಗಿರಬೇಕು. ಅಂತವರನ್ನೇ ಹುಡುಕುವೆನು, ಅಂತವರನ್ನೇ ಹುಡುಕುವೆನು. ಅಂತವರನ್ನು ಯಾವನಿದ್ದರೆ ದೇವಿ ಸಂತೋಷದ ಪೇಳಿ ಲಗ್ನ ಮಾಡದ ಬಾರ ನಿನ್ನದ ಮುನಿಪ. ಇಷ್ಟೋ ನನ್ನ ಭಿನ್ನಪ್ಪ. ರಾಜೇಂದ್ರ ಮುನಿಯೇಂದ್ರ ಹಾಗಾದರೆ ವರನಿರುವ ಸ್ಥಳವನ್ನು ನಿನಗೆ ತಿಳಿಸಲೇ? ಅವನು ಸ್ವಾಮಿನಾದರೆ ದ್ವಾರಕವತಿಯಲ್ಲಿ ಕೃಷ್ಣನ ಪುತ್ರ ನಿರ್ಮಲು ರಾಜೇಂದ್ರ. ಮುನಿಯೇಂದ್ರ ಹಾಗಾದರೆ ಹೇಳುತ್ತೀನಿ, ಚೆನ್ನಾಗಿ ಕೇಳು. ಹಾಗೇನು ಸ್ಥಳವಾಗಿ ಹೇಳು ರಾಜೇಂದ್ರ. ಮುನಿಯೇಂದ್ರ ದ್ವಾರಕವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದ ವಯಸ್ಸದವನು, ವಿದ್ಯಾ ಬುದ್ಧಿಯಲ್ಲಿ ವಿಶಾಲದವನು. ಎಂತ ಮಾತಾಡ ಸ್ವಾಮಿನಾದರೆ? ರಾಜೇಂದ್ರ ಮುನಿಯೇಂದ್ರ ತ್ರಿಲೋಕವನ್ನೇ ಜಯಿಸುವಲ್ಲಂತ ತ್ರಾಣವುಳ್ಳವನು. ಜೈ ಸ್ವಾಮಿನಾದರೆ ಏನು ಮಾತನಾಡಿ? ರಾಜೇಂದ್ರ ಮುನಿಯೇಂದ್ರ ಆ ಹುಡುಗನ ರೂಪವು ಇಷ್ಟೇ ಎಂದು ವರ್ಣಿಸೋದಕ್ಕೆ ಆದಿಶೇಷನಿಗೆ ಸಹ ಅಸಾಧ್ಯವು. ಅಂದ ಬಳಿಕ ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳೋ ರಾಜಾಗ್ರಿ ಗಂಡ, ಇದು ನಿನ್ನ ಪೂರ್ವ ಸುಕೃತದ ಪುಣ್ಯ. ಹಾಗೋ ಬುದ್ಧಿ ಶೂನ್ಯನಾದ ನಾರದರೆ? ರಾಜೇಂದ್ರ ನಿನಗೇನು ದಿಟ್ಟವರ ಮಳ್ಳ ಗಟ್ಟ ಬೆಳೆದ ಅಕ್ಕಣಕ್ಕೆ ನೀನೇನು ದೊಡ್ಡ ಮನುಷ್ಯನ ಆಗಲಿಲ್ಲ. ಊರು ಊರು ಸಂಚಾರ ಮಾಡಿ ಗೈಗೆ ಮತ್ತೆ ಬದ್ದು ಬಿಡಲ್ಲ. ರಾಜೇಂದ್ರ ಸ್ವಾಮಿನಾದರೆ ಇನ್ನೊಮ್ಮೆ ಅವನ ಸುದ್ದಿಯನ್ನು ನನ್ನ ಸಭೆಯಲ್ಲಿ ನನ್ನ ಮುಂದೆ ಎತ್ತಿದರೆ ಮತ್ತೊಂದು ಕೋಪ ಹಾಕಿಕೊಂಡಿರುವುದು. ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿನಾದರೆ ಅಪ್ಪ ರಾಜೇಂದ್ರ ಮಲ್ಲನ ಕೂಡ ಬೀಗತನ ಮಾಡುವುದಕ್ಕೆ ನಿನ್ನ ಬಾಯಿಯನ್ನು ಹೇಗೆ ಬಂತು? ಸ್ವಾಮಿನಾದರೆ ಅಪ್ಪ ರಾಜೇಂದ್ರ ನೀನು ಸಹ ದ್ರೌಪದಿ ಮಾತಾಡಲಿಕ್ಕೆ ಬಂದಂತ ಕಾಣ್ತದೆ. ಎಷ್ಟು ಹೇಳಿದ್ರೆ ನಾನೇನು ದಡ್ಡನಲ್ಲ. ನೀನು ಒಕ್ಕಲಿ ಸುಮ್ಮನೆ ಬರುವುದಿಲ್ಲ, ಏನಾದ್ರೂ ಒಂದು ತಂಟನಿಟ್ಟು ಬಂದು ನೋಡುವುದು. ಸ್ವಾಮಿನಾದರೆ ನಮ್ಮ ಉದ್ದೇಶ ರಾಜೇಂದ್ರ ಉನ್ನಮನ ಜನಿಚಂದ ಬುದ್ಧಿಯನ್ನು ಬಿಟ್ಟು
ನಿನ್ನ ಬುದ್ಧಿಯನ್ನು ಬ್ಯಾರಿಲ್ಲ. ಹಾ ಇದು ಆಗಿರಲಿ. ಹಾ ಈ ಯಾಳ್ಯದೆಲ್ಲ ಸಹಿಸಿಕೊಂಡನು. ಬೋಳಿರ ಆ ಪುಂಡದ ಚಾತ್ರ ಖಂಡಿತವಾಗಿ ನನ್ನ ತಮ್ಮ ಮುನಿಪ ಬೋರ್ಕರು ನನ್ನ ಕೋಪ ಸೈರಿಸುವುದು ಪಾತಾಳ ಬೇಡಗೋಪ, ನನ್ನೊಳಗಕ್ಕೆ ನನ್ನದಾಪ. ಸೈರಿಸುವುದು ಪಾತಾಳ ಬೇಡಗೋಪ, ನನ್ನೊಳಗಕ್ಕೆ ನಿನ್ನ ಮನದಾಪ. ನೀನಾಗಿ ಕೇಳಿದರೆ ನಾನಾಗಿ ಹೇಳಿದನು, ನೀನಾಗಿ ಕೇಳಿದರೆ ನಾನಾಗಿ ಹೇಳಿದನು. ಎನ್ನೊಳಗೆ ತಪ್ಪು ಏನಿದೆ ನೀನೇಳು, ಎನ್ನೊಳಗೆ ತಪ್ಪು ಏನಿದೆ ನೀನೇಳು. ರಾಜೇಂದ್ರ ಕೇಳ ನೀನು ಎನ್ನ ನುಡಿಯನ್ನು, ಪರುಸಾದಿಲ್ಲೇನುವೆನ ಕೇಳ ನೀನಿನ್ನು, ಹೇಳ ನೀನಿನ್ನು, ಹೇಳೋ ನೀನು. ಅಪ್ಪ ರಾಜೇಂದ್ರ, ಮುನಿಯೇಂದ್ರ ಇಷ್ಟು ಸಿಟ್ಟು ಏತಕ್ಕೆ? ಇರುವುದಲ್ಲ ಸ್ವಾಮಿ. ನನ್ನ ಮೇಲೆ ಕೋಪ ತಾಳುವುದಕ್ಕೆ ಕಾರಣವಾದರೂ ಏನು? ಅಂತ ಕಾಣದ ಸ್ವಾಮಿ. ರಾಜೇಂದ್ರ, ಮುನಿಯೇಂದ್ರ ನೀನಾಗಿ ಕೇಳಿದರೆ ನಾವಾಗಿ ಹೇಳಿದೀವಪ್ಪ. ಇದರೊಳಗೆ ನಮ್ಮ ಕಡೆ ತಪ್ಪೇನಿದೆ ರಾಜೇಂದ್ರ? ಮುನಿಯೇಂದ್ರ ಇನ್ನು ನಿನ್ನ ಮಗಳು ನೀನು, ನಿನ್ನ ಎಲ್ಲ ಸಾರಥಿ, ಗೋಮತಿ ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿದ್ದಾಗಿದೆ. ಅದೇಕೆ ತಾತ? ಆದರೂ ಚಿಂತೆ ಇಲ್ಲ ಹಾ ರಾಜೇಂದ್ರ. ಮುನಿಯೇಂದ್ರ ನಿನ್ನ ಮಗಳು ನಿನ್ನ ಮನಸ್ಸಿಗೆ ಬಂದವರಿಗೆ ಕೊಟ್ಟು ಲಗ್ನವನ್ನು ಮಾಡು. ನಾವ್ ಯಾಕೆ ಬೇಡ ನೋಡ, ಆದರೆ ಆದರೆ ಲಗ್ನಕ್ಕೆ ಮಾತ್ರ ನಮ್ಮನ್ನ ಮರೆಯಬೇಡರಿ ನಿನ್ನಂಗ ಬರ್ತಿ ಸ್ವಾಮಿ. ರಾಜೇಂದ್ರ. ಮುನಿಯೇಂದ್ರ ಇದೇ ಸಿಟ್ಟಿನೊಳಗೆ ನಮ್ಮನ್ನು ಮರೆತೇ ಬಿಟ್ಟರೆ ನಾವೇನು ಮಾಡೋಣ? ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ನಾವಿನ್ನು ಹೋಗಿ ಬರುತ್ತೇವೆ. ಅಪ್ಪಣೆ ಕೊಡು ರಾಜ. ಸಾಂದ್ರಗುಣ ದೇಶ ಒಂದೊಂದನ್ನು ಹೋಗಿ ಬಂದಿರೋ ಸ್ವಾಮಿ. ಚಂಚಲಾಪುರವಿ ಎಲ್ಲ ಸಾರಥಿ, ತಾತ ಆ ರಾಡಿನ ಓಡಿ ಎಲ್ಲ ಸಾರಥಿ, ತಾತ ನಾವು ಬಂದಂತ ಕೆಲಸವಂತೂ ಕೆಟ್ಟೇ ಹೋಯಿತು. ಭಾರಿ ರೊಂಕಾಗೆ ಬಿಡ್ತಪ್ಪ. ಆ ರಾಡಿನ ಓರಿ ಎಗಲು ಓರಲು ಬೇಕಲ್ಲದೆ? ಹಾ ಇರಲಿ ಇರಲಿ. ಇರ್ಲಿ. ತುರ್ತಿಗೆ ರತಿದೇವಿ ಎಲ್ಲಿರುವಳು ಸ್ವಲ್ಪ ತೋರಿಸಪ್ಪ ಸಾರಥಿ. ತಮ್ಮ ಹಿಂಭಾಗದಲ್ಲಿ ದೇವ ನೀನೇ ಮಹಾನ್ ಭಾವ. ಶೈಲಾಸ್ ದುರ್ಗಾ ಕಮ್ಮನಪ್ಪ ಅವರು ಶ್ರೀಕೃಷ್ಣ ಪಾತ್ರ ಮಾಡಿದಂಥ ಯುವಕನಿಗೆ ಈ ಬೆಂಗಳೂರು ನಗರವನ್ನು ಬಹುಮಾನ ಕೊಟ್ಟಿರ್ತಾರೆ. ಹಾಗೂ ಶೈಲಾಸ್ ಕುರ್ತಿ ಹನುಮಂತಪ್ಪ ಅವರು ಈ ಬೆಂಗಳೂರು ನಗರವನ್ನು ಶ್ರೀಕೃಷ್ಣ ಪಾತ್ರ ಮಾಡಿದಂಥ ಯುವಕನಿಗೆ ಬಹುಮಾನ ಕೊಟ್ಟಿರ್ತಾರೆ. ನಿನಗೆ ಕಲ್ಯಾಣವಾಗಲಿ ರತಿದೇವಿ. ಮೇಲಕ್ಕೆ ಕೊಡ್ತೈತೆ ಮಂಗೆ ಕೊಡ್ತೈತೆ. ಸ್ವಾಮಿ, ಅಮ್ಮಯ್ಯ ಹೇಳುವೆನ ಕೇಳಿ. ಚೆನ್ನಾಗಿ ಹೇಳು. ಮುನಿ ಪಾದಕ್ಕೆ ನಮಿಬೆ ಪಾದಕ್ಕೆ ನಮಿಬೇನ, ಮುನಿ ಪಾದಕ್ಕೆ. ಸ್ವಾಮಿ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳು ತಾಯಿ. ಲೋಕ ಸಂಚಾರರೇ ಗಾನ ವಿಶಾರದರೇ. ಸ್ವಾಮಿ ಅಮ್ಮಗಳೇ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳ್ತಾಯಿ. ಲೋಕ ಸಂಚಾರರೇ ಗಾನ ವಿಶಾರದರೇ, ಮುನಿ ಜನ ವಂದಿಪರೇ ಭಕ್ತ ಜನ ಪೋಷಕರೇ. ಮುನಿ ಜನ ವಂದಿಪರೇ ಭಕ್ತ ಜನ ಪೋಷಕರೇ, ಭಕ್ತ
ಸ್ವಾಮಿ, ಅಮ್ಮಯ್ಯ, ತಮ್ಮನ್ನು ಕಂಡು ಎನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಸಂತೋಷ ಸಂತೋಷ ಸಂತೋಷ. ಆದರೂ ಸಹ ತಾವು ಸುಮ್ಮನೆ ಬರುವರಲ್ಲವಲ್ಲ. ನಿನಗೆ ಗೊತ್ತಿರ್ಬೇಕಲ್ಲ ತಾಯಿ. ಗೊತ್ತಿರುವುದು ಯಾವುದಾದರೂ ಹೊಸ ವರ್ತಮಾನವಿದ್ದರೆ ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ರತಿದೇವಿ, ಸ್ವಾಮಿ, ಈ ನಾರದರು ಸುಮ್ಮನೆ ಬರುವರೇನೆ ಉತ್ತಮ. ಸಾಧ್ಯವಿಲ್ಲವಲ್ಲ ತಾಯಿ. ತಾತ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ರತಿದೇವಿ 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 ಲಾಲಿ ಸಮ್ಮ ನುಡಿಯ ರತಿದೇವಿ ಲಾಲಿ ಸಮ್ಮ. ನಿಮ್ಮ ಜನಕನು ಮಾಡಿದ ಕೆಡುಕನು, ನಿಮ್ಮ ಜನಕ ಮಾಡಿದ ಕೆಡುಕ ಹಣಕ್ಕಾಗಿ ತೋರಿಸಲು ಬಂದೇನ. ರತಿದೇವಿ 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 ಲಾಲಿ ಸಮ್ಮ ನೋಡಿಯ ರತಿದೇವಿ ಲಾಲಿ ಸಮ್ಮ. ರತಿದೇವಿ ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳಿ ತಾತ. ಮನ್ಮಥನಿಗೆ ನಿನ್ನ ದ್ರೌಪದಿ ಕೇಳಲು, ಮನ್ಮಥನಿಗೆ ನಿನ್ನ ದ್ರೌಪದಿ ಕೇಳಲು, ಎಂಬ ಜನಕನು ಅವಳ ನಿಮ್ಮ ಜನಕನು ಅವಳ ನನ್ನ ಪುರವು ಬಿಡಿಸಿದನು ತಪ್ಪಿ ಕಳಿಸಿದನು, ಪುರವು ಬಿಡಿಸಿದನು ತಪ್ಪಿ ಕಳಿಸಿದನು, ಅದಕ್ಕಾಗಿ ತಿಳಿಸಲು ಬಂದೇನಾ. ರತಿದೇವಿ 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 ಲಾಲಿ ಸಮ್ಮ ನೋಡಿಯ ರತಿದೇವಿ ಲಾಲಿ ಸಮ್ಮ. ಅಮ್ಮ ರತಿದೇವಿ, ಸ್ವಾಮಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ದ್ರೌಪದಿ ಬಂದರೆ ನಿಮ್ಮ ಜನಕನಾದ ಕಮಲರಾಜನು ಶ್ರೀಕೃಷ್ಣನನ್ನು ಪರಿಪರಿಯಿಂದ ನಿಂದಿಸಿ ದ್ರೌಪದಿಯನ್ನು ಪುರಬಿಟ್ಟ ದಬ್ಬಿಸಿದನು. ಹೌದೇ ಅಮ್ಮಯ್ಯ, ತಾತ? ಅದೇ ಸಮಯಕ್ಕೆ ನಾವು ಅಲ್ಲಿಗೆ ಹೋಗಲು ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ನಿಮ್ಮಪ್ಪನಾದ ಕಮಲರಾಜನು ದ್ರೌಪದಿ ಅಮ್ಮನವರು ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೇಯದ್ರೊಳಗ ನಮ್ಮ ದೆವ್ವವೇ ಬಿಟ್ಟು ಹೋಯ್ತು. ತಾಯಿ ತಾತ, ಇನ್ನು ಆ ಮನ್ಮಥನ ನಿನ್ನ ಗಂಡನೆಂಬುದನ್ನು ಮಾರತೆ ಬಿಡು. ರತಿದೇವಿ, ತಾತ, ಮೂರ್ಛೆ ಹೋಗ್ಬಿಟ್ಟಿಯ? ಮೂರ್ಛೆ ಹೋಗಿಲ್ಲ, ಮನಸ್ಸಿಗೆ ಬೇಸರವಾಯಿತು. ಅಮ್ಮಯ್ಯ, ತಾತ, ಈ ಅಕ್ಕೋಚಿತ ಒಬ್ಬ ರಾಜಪುತ್ರನ ಕೈ ಹಿಡಿದು ಬಹಳವನು ಪಾಪ. ನಿನ್ನ ಅಣಿಯಲ್ಲಿ ಆ ಬ್ರಹ್ಮದೇವ ಬರೆದಿರುವನು, ತೆಪ್ಪಿಸಿಕೊಂಬಕ್ಕೆ ಯಾರ ಕೈಲಿಂದ ಸಾಧ್ಯವಿಲ್ಲ. ಇನ್ನು ಆ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡು ಮಗಳೇ. ನನಗೆ ಅಪ್ಪಣೆ ಕೊಟ್ಟರೆ ನಾನು ಹೋಗುವನು ಈಗಲೇ. ತಾವು ಬಂದ ಕೆಲಸ ಮುಗಿಯಿತಲ್ಲ, ಮತ್ತೆ ಹೋಗಲೇಬೇಕು. ಹೋಗಿ ಬರುವಂತವರಾಗಿ ಸ್ವಾಮಿ, ಸಜ್ಜನ ಪ್ರೇಮಿ. ಶೈಲಾಸ್, ಓಬಳಾಪುರ ಗ್ರಾಮದ ಸೋಮನಗೌಡರು ನಮ್ಮ ವೈಟ್ ಸುಮ ಅಕ್ಕನರಿಗೆ ಮೆಚ್ಚಿ 1000 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆ ಪುಣ್ಯಾತ್ಮರು ಆ ಓಬಳಾಪುರದಲ್ಲಿ 8 ಲಕ್ಷ ರೂಪಾಯಿ ರೇಣುಕ ಚರಿತ್ರೆಯನ್ನು ಆಡಿಸಿದಂತ ಪುಣ್ಯಾತ್ಮರು ಇಲ್ಲೇ ಇದ್ದಾರೆ. ಅವ್ರು ನೋಡಿಲ್ಲ ನಾವು. ಸೋಮನಗೌಡ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮುದ್ದುಗಳಿಗೆ ಅದರ ದೇವಿ ನಿನ್ನ ಅರಮನೆಗೆ ಬಿಟ್ಟು ಬಂದ ಕಾರಣವೇನು? ಆಹೋ ಅಪ್ಪಯ್ಯ, ಅಮ್ಮ ಮಗಳೇ, ತಂದೆ ಮಗಳೇ, ಒಮ್ಮಿಂದ ಮೇಲೆ ಎಂತ ಕಾರ್ಯವನ್ನು ಮಾಡಿದೆಯಲ್ಲ ಅಪ್ಪಯ್ಯ, ಅದೇನು ಮಗಳೇ? ನಿನಗೆ ತಿಳಿಯದೆ? ಹೌದು ಮಗಳೇ. ತಂದೆ, ಮಗಳೇ, ನಿನ್ನಿ ಕೋಪವೇ ನನಗೆ ತಾಪವಾಗಿರುವುದು ಅಪ್ಪಯ್ಯ. ಹೌದೇನು ಮಗಳೇ? ತಂದೆ, ಮಗಳೇ, ಹೇಳುವೆನು ಕೇಳಿ. ಹೇಳು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು, ನಿಮ್ಮ ಕೋಪವು
ಎನ್ನ ಮನಕ್ಕೆ ತಾಪವು. ತಂದೆ ಮಗಳೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪರಮ ಪತಿವ್ರತಿ ಪಾಂಚಾಲಿಯನು ಪುರವ ನಿಂದಿಸಿದಪ್ಪಿದೆಯೇನೋ. ಪರಮ ಪತಿವ್ರತಿ ಪಾಂಚಾಲಿಯನು ಮನವ ನಿಂದಿಸಿ ಕಳುಹಿಸಿದೇನೋ. ಎಷ್ಟು ನನ್ನೊಳ ದೃಪದ ನಂದಿನಿ. ತಂದೆ ಮಗಳೇ ಎಷ್ಟು ನನ್ನೊಳ ದೃಪದ ನಂದಿನಿ. ಇಂಥ ಕಾರ್ಯ ಮಾಡುವರೇನು, ಇಂಥ ಕಾರ್ಯ ಮಾಡುವರೇನು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವ. ತಂದೆ ಕುಮಾರೇ ಅಪ್ಪಯ್ಯ, ಮಗಳೇ ಒಮ್ಮಿಂದೊಮ್ಮೆಲೆ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ತಂದೆ ನೀನು. ಅದೇನು ಅಂತ ಕೆಲಸ ಮಾಡಿದ ಮಗಳೇ? ಪರಮ ಪತಿವ್ರತಿಯಾದ ದ್ರೌಪದಿಯು ಮನ್ಮಥನಿಗೆ ಹೆಣ್ಣನ್ನು ಕೇಳಲಿಕ್ಕೆ ಬಂದಿದ್ದರೆ ತುಂಬಿದ ಸಭೆಯೊಳಗೆ ಒಂದು ಹೆಣ್ಣು ಎನ್ನದೆ ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಆ ಹೆಣ್ಣನ್ನು ಪುರದಿಂದಲೇ ಹೊರ ದಬ್ಬಿಸಿದೆ ಅಂತೆಲ್ಲ ತಂದೆ. ಹೌದು ಮಗಳೇ. ಅಪ್ಪಯ್ಯ ಕುಮಾರೇ ಅಯ್ಯೋ, ಆ ಹೆಣ್ಣು ಅದು ಎಷ್ಟು ಮನ ನೊಂದುಕೊಂಡು ಹೋದಳೋ ಏನೋ. ಒಮ್ಮಿಂದೊಮ್ಮೆಲೆ ಎಂತ ಕಾರ್ಯವನ್ನು ಮಾಡಿದೆಯ ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಅಮ್ಮ ಮುತ್ತಿಗೆಳಿಯಾದ ರಜದೇವಿ ತಂದೆ ನಿನ್ನ ಕುಲಗೇಡಿ ಕಿಟ್ಟನ ಮಗನಿಗೆ ಮನ್ಮಥನೆಂದು ಕೊಡಿ ಎಂದು ಕೇಳಿದಳು. ನನಗೆ ಸಂಬಂಧಿತರನ್ನು ಕೊಡುತ್ತಂದರೆ ಆ ಬಂಡ ಮುಂಡೆಗೆ ಈ ನೊಳ ಸಭೆಯಲ್ಲಿ ನಿಂದಿರಿಸಿ ಕಲ್ಲ ಬಾಯಿ ಬಂದಂತೆ ಮಾತನಾಡಿದಳು. ಅಮ್ಮ ಮಗಳೇ ತಂದೆ ಚಾರದಿಂದ ಪುರವನ್ನು ಬಿಡಿಸಿ ದಬ್ಬಿಸಿದೆ. ಆ ಬಂಡ ಮುಂಡ ದ್ರೌಪದಿಗಳು ನಿನಯಾತ್ರೆಗೆ ಬೇಕು ಮಗಳೇ. ಪುರಕ್ಕೆ ಅಪ್ಪಯ್ಯ ಮಗಳೇ ಅಂತಃಪುರಕ್ಕೆ ಹೋಗು ಎಂದು ಹೇಳಿದೆ. ಮಗಳೇ ತಂದೆ ಮಗಳೇ ನೀನು ನನಗೆ ಕೊಟ್ಟ ವಚನವನ್ನು ಮರೆತಿರುವೆಯಾ? ನಾನು ಮಗಳ ಕೊಡ ನಿನಗೆ ಕೊಡದಂತ ವಚನ ಕೊಟ್ಟಿಲ್ಲ ಮಗಳೇ. ತಂದೆ ಮಗಳೇ ಹಿಂದಕ್ಕೆ ನೀನು ನನಗೆ ಏನು ಹೇಳಿದ್ದೆ? ಯಾವ್ದೇನು ಮಗಳೇ? ನಿನ್ನ ಮನಸ್ಸಿಗೆ ಯಾವ ವರ ಮೆಚ್ಚುವನೋ ಅವನೊಂದಿಗೆ ಲಗ್ನವನ್ನು ಮಾಡಿಕೊಳ್ಳುವಂತೆ ಹೇಳಿದೆಯಲ್ಲ. ಮಾತು ನಿನ್ನ ಕೊಡುವಂತ ಹೇಳಿಲ್ಲ ಮಗಳೇ. ನಿನ್ನ ಮಾತಿಗೆ ನನ್ನ ಮಾತಿಗೆ ಸಮ್ಮತಿ ಇರುವುದು ಮಗಳೇ ಎಂದು ನೀನು ನನಗೆ ಹೇಳಿದೆಯಲ್ಲ ಅಪ್ಪಯ್ಯ. ಕೊಡುವಂತನು ಈಗ ಮಾತು ಕೊಟ್ಟು ಮಾತು ತಿರುಗಿ ಬೀಳುವೆಯಾ? ನಾನು ಮಾತು ಕೊಟ್ಟಿಲ್ಲಮ್ಮ ಮಗಳೇ. ಮನ್ಮಥನಿಗೆ ಹೆಣ್ಣನ್ನು ಕೊಡು ಎಂದು ಬೇಡಿಕೊಳ್ಳುವೆನು ನಾನು. ಅವನು ಸುದ್ದಿ ಮಾತ್ರ ತವಡೆ ಉತ್ತಮ ಅಪ್ಪಯ್ಯ ಮಗಳೇ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ಅನ್ಯ ಪುರುಷರು ತಂದೆ ಸಮಾನರ. ಮಗಳೇ ಚೆನ್ನಾಗಿ ಮನ್ಮಥನೇ ಎನ್ನ ಪ್ರೀತಿಯ ಪತಿಯು ಅನ್ಯ ಪುರುಷರು ತಂದೆ ಸಮಾನರು. ಬ್ರಹ್ಮ ಬರಹವ ಬದಲಿ ಪರಾರ. ಬ್ರಹ್ಮ ಬರಹವ ಬದಲಿ ಪರಾರ. ಎನ್ನ ಮಾತು ಕೇಳು ನೀನು, ಎನ್ನ ಮಾತು ಕೇಳು ನೀನು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು. ನಿಮ್ಮ ಕೋಪವು ಎನ್ನ ಮನಕ್ಕೆ ತಾಪವು. ಅಪ್ಪಯ್ಯ ಮಗಳೇ ನೀನು ಏನೇ ಹೇಳಿದರೂ ಸಹ ನನ್ನ ಮನಸ್ಸಿನ ನಿರ್ಧಾರವನ್ನು ನಾನು ಬದಲಾಯಿಸಲಾರೆನು ತಂದೆ. ಅದೇನು ಮಗಳೇ? ಮನ್ಮಥನೇ ಎನ್ನ ಪತಿ ಎಂದು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಮಗಳೇ ನಿನ್ನ ಹಠವನ್ನು ಬಿಡು. ಎನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಮಗಳೇ ತಂದೆ ನೀನು ಸ್ವತ್ತರ ಚಿಂತೆ ಇಲ್ಲ, 4 ದಿನ 10 ಸುಮ್ಮಾದರ ಚಿಂತೆ ಇಲ್ಲ. ಮನ್ಮಥನಿಗೆ ಮಾತ್ರ ನಿನ್ನ ಕೊಡುವುದಿಲ್ಲ. ಅಮ್ಮ ಮಗಳೇ, ಅಮ್ಮ ರತಿದೇವಿ ನಿನಗೆ ಮಾತನಾಡಲಿಕ್ಕೆ ಬಾರದು. ನಿನಗೆ ಆತಕ್ಕಿಟ್ಟು ಛಲವು ನಿನ್ನ ಮಗಳಲ್ಲ ಏ ಅದಕ್ಕಾಗಿ. ಮಂದಮತಿ ತಂದೆ ಅವನ ಸುದ್ದಿ ಎಲ್ಲ ಮುಂದೆ
ಒಂದು ಹೇಳಿದರೆ ಊಸೆ ಆಟವನ್ನು ಸಾಧಿಸಿಯಲ್ಲ, ಅವನ ಸುದ್ದಿಯನ್ನು ಮುಂದೆ ತಬಡೆ ಮೂರ್ಖಳೆ. ಆ ಗೊಲ್ಲನ ಮಗಳಿನಿಂದ ಕೊಟ್ಟನ ಸಿಟ್ಟಿ ಬಾಲಕರಲ್ಲರು ಕಮಲಗಾಂಧಿ ಕರ ಹೊಡೆದು ನೊಕ್ಕಾರು. ಇನ್ನ ಮೇಲೆ ಅವನ ಸುದ್ದಿಯನ್ನು ಎತ್ತಬೇಡ ಕಮಲಗಾಂಧಿ ಕಳೆ ಬಳಿ ಬಳಿ ಸಾರದೆ. ಓ ಬುದ್ಧಿ ಈ ಬಾಲಕಿ ಎಷ್ಟು ಬುದ್ಧಿಯಿಂದ ಬೆಳೆದರು ತನ್ನ ಒಂದೇ ಆಟವನ್ನು ಸಾಧಿಸಲು. ಆ ಈ ಬಾಲಕಿ ಬುದ್ಧಿಯನ್ನು ಬೆಳೆದಕ್ಕೆ ನನ್ನ ಆ ಕಾಂತಿಯನ್ನು ಬರೆಯಲು ಸಾರದೆ ಪೋಲಿನ ಜಾಗೃತಿ. ತಮ್ಮ ಹೆಂಡತಿ ಆಗಲಿ ಬುದ್ಧಿ. ಕಮಲಗಾಂಧಿ